ರಾಣಿಜರಿ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ. ಬಂಡಜ್ಜ ಬಿಡಲಿಲ್ಲ, ಏನೋ ಕಾಡ್ಗಿಚ್ಚೆಲ್ಲ ಹತ್ತೋ ಕಾರಣ ಬೇಸಿಗೆಯಲ್ಲಿ ಬಿಡಲ್ವಂತೆ. ಯಾರೋ ಕೆಲವೊಂದಷ್ಟು ಧೈರ್ಯ ಮಾಡಿ ಹೋದ್ರು, ಏನು ಸಿಗಾಕೊಂಡ್ರೆ ಸುಮ್ಮನೆ ಹಾಕ್ಬೇಕು. DC ಅವರೆಲ್ಲ ಬರ್ತಾವ್ರಂತೆ ಇವತ್ತಿಲ್ಲಿಗೆ, ಅದಕ್ಕೆ ರಿಸ್ಕೇ ಬೇಡ ಅಂದ್ಬಿಟ್ಟು ಇವಾಗ ಕೊಡಿಗೆ ಫಾಲ್ಸ್ ಅಂತ ಇದೆ ಇಲ್ಲಿ ಹತ್ರ, ಅದಕ್ಕೆ ಹೋಗ್ತೀವಿ. ಬನ್ನಿ ಹೋಗೋಣ. ರಾಣಿಜರಿ ಮಾತ್ರ ಸೂಪರಾಗಿದೆ. ಇಲ್ಲಿ ಎಷ್ಟು ಗಂಟೆಗೆ ಗೊತ್ತಾ, ಬೆಳಗ್ಗೆ ನಾವು 9:30-10 ಗಂಟೆ ಆಗಿತ್ತು ಅನಿಸುತ್ತೆ ನಾವು ಬಂದಾಗ. ಇವಾಗ ಬಂದು 1:45 ಆಗಿದೆ ಆಗಲೇ. ಇಲ್ಲೇ ಇದ್ದೀವಿ, ಈಗ ಬಿಟ್ಟಿದ್ದೀವಿ. ಚೆನ್ನಾಗಿತ್ತು ವ್ಯೂ ಪಾಯಿಂಟ್ ಎಲ್ಲ, ಬಟ್ ಮಾನ್ಸೂನಲ್ಲಿ ಬಂದರೆ ಇನ್ನೂ ಅಲ್ಟಿಮೇಟ್ ಆಗಿರುತ್ತೆ. ಇಲ್ಲೆಲ್ಲ ಆಫ್ ರೋಡ್ ಮಾಡೋಕ್ಕೆ ಆಗಲ್ಲ, ಮಾನ್ಸೂನಲ್ಲಿ ಬಂದ್ಬಿಟ್ರೆ ಹಂಗಿರುತ್ತೆ. ನೋಡಿ ಹೆಂಗೈತೆ ಕಲ್ಲು ಮಣ್ಣು, ಬರೀ ಕಲ್ಲೇ, ಜಲ್ಲಿ ಜಲ್ಲಿ. ಅಯ್ಯಪ್ಪ, ಅಯ್ಯಪ್ಪ. ಬಟ್ ಏನು ಅಂದರೆ ಇಂಥ ಪ್ಲೇಸ್ಗೆಲ್ಲ ನೀವು ಮಾರ್ನಿಂಗ್ ಒಂದು 8 ಒಳಗಡೆ ಇಲ್ಲಿರೋಂಗೆ ಬಂದರೆ ಆ ವೈಬ್ನ ಫೀಲ್ ಮಾಡ್ಬೋದು. ನೀವು ಯಾವಾಗ ಬಂದರೆ ಆಗೋದಿಲ್ಲ. ಈ ಬಿಸಿಲಲ್ಲಿ ನೋಡಿ ಅದೇನು ಕೂತ್ಕೊತೀರ, ಒಂದು ಮರ ಇಲ್ಲ ಏನಿಲ್ಲ, ಇದ್ರೂ ಒಣಕೊಂಡೋಗಿರ್ತವೆ. ಸಮ್ಮರು ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕೂ ಆಗಲ್ಲ. ಅದಕ್ಕೆ ಸ್ವಲ್ಪ ಒಂದು 8 ಗಂಟೆ ಅಷ್ಟರೊಳಗೆ ಬಂದರೆ, ಬೆಳಗ್ಗೆ 7-7:30 ಬಂದರೂ ಸಾಕು. ಮತ್ತು ಈ ರೈಡಿಂಗ್ ಜಾಕೆಟ್ ಹಾಕೊಂಡೆಲ್ಲ ಈ ಸಮ್ಮರಲ್ಲಿ ಅಯ್ಯಪ್ಪ. ಇದಕ್ಕೆ ನೋಡ್ಕೊಂಬನ್ನಿ. ಈ ಕೊಡಿಗೆ ಫಾಲ್ಸ್ ಬಂದು ಇಲ್ಲಿಂದ ಬರೀ 4 ಕಿಲೋಮೀಟ್ರ್ ಅಷ್ಟೇ ಇರೋದು. ಅದಕ್ಕೂ ಹೋಗಿ ಈ ಕಡೆ ಬಂದಾಗ ABS ಬೇರೆ ಇಲ್ಲ. ನೋಡ್ತೇನಿರು ಮ್ಯಾಪು. ಏನಾಕೋರ್ಬೋದು, ಇಲ್ಲೇನೋ ಕಾಲಭೈರವ ಸ್ವಾಮಿ ದೇವಸ್ಥಾನ ಅಂತ ಇತ್ತು, 100 ಮೀಟರ್ಸು. ಹತ್ತಬೇಕು ಗುರು ಮೇಲೆ. ಅಗಲೆಲ್ಲ ರೈಡಿಂಗ್ ಜಾಕೆಟ್ ಬಿಚ್ಚೋದು ಹತ್ತೋದು ಯಾವನ್ ಮಾಡ್ತಾನೆ ಗುರು. ಇದೊಂದು ಸಮಸ್ಯೆ ನಮಗೆ ಬೈಕರ್ಸ್ಗಳಿಗೆ. ಅಲ್ಲೈತೆ ನೋಡ್ರಿ ಅದೇ ದೇವಸ್ಥಾನ. ಹತ್ಬೋದು, ಮೋಸ್ಟ್ಲಿ ಹೋಗುತ್ತೆ ಅನಿಸುತ್ತೆ ಗಾಡಿ ಅಲ್ಲಿವರೆಗೂ. ಹೋಗೋಣ ಬನ್ನಿ. ಮಾಡೋಕ್ಕೆ ಕೆಲಸ ಏನೈತೆ ಹೇಳಿ ನಮಗೀಗ, ಹೋಗೋದು, ಇನ್ನೇನು ಮಾಡೋಕ್ಕಾಗುತ್ತೆ. ಮೋಸ್ಟ್ಲಿ ಅದೇ ಅನಿಸುತ್ತೆ. ಒಳ್ಳೆ ಮನೆ ಥರನೂ ಇಲ್ಲ, ದೇವಸ್ಥಾನ ಥರನೂ ಇಲ್ಲ, ಹಂಗಿದೆ. ಇವ್ನು ಹೊಂಟೆ ಹೋದ್ನ ಹುಡುಗ. ಇಲ್ಲ ದೇವಸ್ಥಾನ ಯಾರೂ ಇಲ್ಲ ದೇವಸ್ಥಾನದಲ್ಲಿ. ಟೆಂಟ್ ಹಾಕೋಕೆ ಒಳ್ಳೆ ಜಾಗ ನೋಡಿದ್ದು. ಹಿಂಗೆ ಬಂದಿದ್ದು ರಾಣಿಜರಿಂದ ನಾವು. ಈಗ ಲೆಫ್ಟ್ ಕೊಡಿಗೆ ಜಲಪಾತ ನೋಡೋಣ ಅದು ಹೆಂಗಿರುತ್ತೆ ಅಂತ. ನೆನ್ನೆ ಇರ್ಬೈ ಫಾಲ್ಸ್ ಅಂತ ಅಲ್ಟಿಮೇಟ್ ಆಗಿತ್ತು ಬ್ರೋ. ಹೆಂಗಿತ್ತು ಅಂದರೆ, ಇದು ಮಾನ್ಸೂನಲ್ಲಿ ಬಂದರೆ ಮಾತ್ರ ಸೂಪರಾಗಿರುತ್ತೆ ಅಲ್ಲಿ. ನಮ್ಗೆ ಈ ರೋಡ್ಗಳೇ ಆಗಲ್ಲ. ನಮ್ಮ ಗಾಡಿಗೂ ಆಗಲ್ಲ, ನಮಗೂ ಆಗಲ್ಲ ಆಫ್ ರೋಡು. ನನಗಾಗುತ್ತೆ ಬಟ್ ಗಾಡಿಗೆ ಆಗಲ್ಲ, ಏನು ಮಾಡೋಕ್ಕಾಗುತ್ತೆ. ನರಪ್ಪಳ್ಳಿ ಎಲ್ಲ ಗುರು ಇಲ್ಲಿ ಯಾರು
ಮುಂದೆ ನೋಡಿ ವ್ಯೂ ಅಲ್ಲಿ. ಅಯ್ಯೋ 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 ದೇವ್ರೆ. ಫುಲ್ಲು ಜಲ್ಲಿಕಲ್ಲೈತೆ. ಅಯ್ಯೋ ಭಾರಿ ಕಷ್ಟ ಗುರು ಈ ಥರ ರೋಡ್ಗಳಲ್ಲಿ ಓಡಿಸೋದು. ಅದು ಈ ಥರ ಗಾಡಿಗಳನ್ನ ABS ಬೇರೆ ಇಲ್ಲ, ಸ್ಕಿಡ್ ಆಗ್ತೈತೇವಿ. ಮುಂದೆ ನೋಡಿ ವ್ಯೂ ಹೆಂಗೈತಿ. ಈ ಥರ ರೋಡ್ಗಳಲ್ಲೆಲ್ಲ ಯೂಟರ್ನ್ ಇಟ್ಬಿಟ್ರೆ ಹೆವಿ ಕಷ್ಟ. ಮೇಲೆ ನೋಡ್ರಿ ಗುರು ಹೆಂಗೈತದ ಬೆಟ್ಟ. ಒಂದು ಹ್ಯಾಂಡ್ಲ್ ಬಾರ್ ಬೇರೆ ಲೂಸ್ ಐತೆ, ಭಯ ಏನಾರು ಆಗ್ಬಿಟ್ರೆ ಅಂತ. ಅದಕ್ಕೆ ನಿಧಾನವಾಗಿ ಹೊರಡ್ತಾ ಇದ್ದೀನಿ. ನೋಡ್ರಿ ಹೆಂಗೆ ಸೌಂಡ್ ಬರ್ತೈತೆ. ಇದು ಯಾವ್ದು ಗುರು ಕಾಡ್ತಾರಿ. ನೋಡ್ರಿ ಅಲ್ಲಿ ಹೆಂಗೈತೆ ವ್ಯೂ. ನೋಡಿ ವ್ಯೂ ಹೆಂಗೈತೆ. ಆ ಕಡೆನೇ ಅನಿಸುತ್ತೆ ಬಂಡೇಜ ಇರೋದು, ಬಟ್ ಬಿಡಲಿಲ್ಲ, ಏನು ಮಾಡೋಕ್ಕಾಗುತ್ತೆ. ಅವರೇ ಹೇಳಿದ್ರು ಅಂಗಡಿಯವರು ಈಗೆಲ್ಲ ಬ್ಯಾನ್ ಮಾಡಿದ್ದಾರೆ, ಕಾಡ್ಗಿಚ್ಚತ್ತೆ ಅಂತ ಬಿಡ್ತಾಯಿಲ್ಲ, ನಿಮ್ಮ ರಿಸ್ಕ್ ಮೇಲೆ ನೀವು ಹೋಗಿದ್ರೆ ಹೋಗಿ ಅಂದರು ಅಷ್ಟೇ. ಅವ್ರು ಅಷ್ಟು ಹೇಳಿದ್ಮೇಲೂ ನಾವು ಅದ್ರ ಇಸ್ಕೊಂಡು ಹೋದರೆ ಸುಮ್ಮನೆ ಯಾಕೆ ಗುರು ಸಿಗಾಕೊಂಡು ಯಾಕೆ ಬೇಕು. ಒಂದಿಬ್ಬರು ಹೋಗ್ಬಿಟ್ಟು ಬಂದರು, ಅವ್ರ ಅದೃಷ್ಟ ಚೆನ್ನಾಗಿತ್ತು. ನಮ್ಮ ಅದೃಷ್ಟನೂ ಅದೇ ಥರ ಚೆನ್ನಾಗಿರುತ್ತೆ ಅಂತ ಏನು ಗ್ಯಾರಂಟಿ. ನೋಡ್ರಿ ವಿವೋ ಇಲ್ಲಿರೋರಿಗೆಲ್ಲ ಏನು ವಿವೋ ಹೆಂಗಿದೆ. ಮಾನ್ಸೂನಲ್ಲಿ ಹಿಂಗಿರ್ಬೋದು, ಜಸ್ಟ್ ಥಿಂಕ್ ಮಾಡಿ. ಅಲ್ಟಿಯಾಗಿದೆ ಮಾತ್ರ. ನೋಡಿ ಹೆಂಗೈತೆ ಮುಂದೆ ವ್ಯೂ. ಅವರು ಕೊಡಿಗೆ ಫಾಲ್ಸ್ ಇನ್ನೊಂದು 2 ಕಿಲೋಮೀಟ್ರ್ ಇರ್ಬೋದು. ಓ ಸವಾಸ್. ರೋಡ್ ನೋಡಿ ಹೆಂಗೈತೆ. ಇಲ್ಲ ಚೆನ್ನಾಗೈತೆ, ಬಟ್ ಅಡಿಕೆ ಸಿಪ್ಪೆ ಹಾಕ್ಬಿಟ್ಟವ್ರೆ. ತಾರ್ ರೋಡ್ ಇದನ್ನ ಹಾಕೋರಲ್ಲ, ಸಿಮೆಂಟ್ ರೋಡು. ಅದಕ್ಕೆ ಈ ರಾಣಿಜರಿಗೆ ಹೋಗೋ ಹತ್ರ 2 ರೋಡ್ ಡಿವೈಡ್ ಆಗುತ್ತೆ. ರಾಣಿಜರಿಗೆ ಒಂದು ಹೋಗುತ್ತೆ, ಕೊಡಿಗೆ ಫಾಲ್ಸ್ಗೊಂದು ಹೋಗುತ್ತೆ. ಮೇಲ್ಗಡೆ ಹತ್ತಿದ್ರೆ ರಾಣಿಜರಿಗೆ ಹೋಗ್ತೀರಾ, ಕೆಳಗಡೆ ಇಳಿದ್ರೆ ಕೊಡಿಗೆ ಫಾಲ್ಸಿಗೆ ದಾರಿ. ಇನ್ನು ರೋಡೆಲ್ಲ ಮಾಡ್ತಾವ್ರೆ. ನೋಡ್ರಿ ಹೆಂಗೆ ಹೋಗ್ಬೇಕು ಇಲ್ಲಿ. ಹೆಂಗೋಗ್ಬೇಕು ನಡಿ. ಅಲ್ಲಿ ರೋಡ್ ಐತೆ ಅನ್ನೋದೇ ಡೌಟು ನನಗೆ. ನಡಿ ಕರೆಕ್ಟು. ನೋಡ್ಗುರಲ್ಲಿ ಹೆಂಗೈತೆ. ಇಲ್ಲೂ ಫ್ರೋಡ ತಗೋ. ಒಳ್ಳೆ ಜಿಮ್ಮು ಇವತ್ತು ನಮ್ಮ ಗಾಡಿಗೆ. ನೋಡಿ ಹೆಂಗೈತೆ ವ್ಯೂ ಈ ಕಡೆ ಸೈಡೆಲ್ಲ. ಅಯ್ಯೋ ಬೈಕ್ ಅಂತ ಇರ್ತದೆ. ಬೈಕು ಯಾಕೋ ಬಂದೆ ಇಲ್ಲಿಗೆ ಮುಚ್ಕೊಂಡು ಹೋಗು ಹೈವೇಗೆ ಅಂತ. ನಿಜ ಗುರು, ಆರೆಂಜಲ್ಲಿ ಐತಿದ್ದು ಸ್ಟೀಪ್ಗಳಾಗಲಿ ಏನಾಗಲಿ. ನೋಡ್ರಿ ಅಲ್ಲಿ ವ್ಯೂ ಹೆಂಗಿದೆ. ಅಯ್ಯೋ ನೋಡ್ರಿ ಇಲ್ಲಿ ಹೆಂಗೈತಿ ವ್ಯೂ. ಅಲ್ಟಿಮೇಟ್ ಅಲ್ಲ, ಭಾರಿ. ಅಯ್ಯಪ್ಪ ಇದೇನು ಗುರು, ಮಣ್ಣೆ ಬದಲಾಗೋಯ್ತು ಕಲರು. ಬೆಳ್ಳಗಾಗೋಯ್ತು, ಕೆಂಪಕ್ಕೆ ಎದ್ದಿದ್ದು. ಬಂತು ಗುರು our destination. Your destination is on right. Oh
ವಾಹನ ನಿಲುಗಡೆಗೆ ದಾರಿ ಹಿಂಗೆ ಹೋಗ್ಬೇಕಾ ಬಾ ಹುಷಾರಾಗಿ ಇಳಿಸು. ಗುರು ಸಿಕ್ಕಾಪಟ್ಟೆ ಸ್ಟೀಪು. ಅಯ್ಯೋ ಆಯ್ತು. ಅಯ್ಯೋ ದೇವ್ರೆ, ಅಲ್ಲಿಂದ 0.5 ಕಿಲೋಮೀಟ್ರ್ ಅಂತ ಹಾಕೋನೆ ಕುಡಿಗೆ ಫಾಲ್ಸ್ಗೆ. ಇಲ್ಲೆಲ್ಲೂ ಕಾಣಂಗೆ ಇಲ್ಲ ಅದು. ಹಾಂ ಸಿಕ್ತು ಗುರು, ಇಲ್ಲೇ. ಹೌಬಾ ಹೆಂಗೆ ಹೋಗ್ಬೇಕು? ಇಲ್ಲೇ ಬಾ ಗೊತ್ತವ್ರಿ. ಅಯ್ಯೋ ದೇವ್ರೆ, ಹೆವಿ ಕಷ್ಟ ಗುರು ಇಲ್ಲಿ ಇಳಿಸೋದು. ಫ್ರಂಟ್ ಬ್ರೇಕು ಹಿಡಿಯೋಕ್ಕಾಗಲ್ಲ, ಬ್ಯಾಕ್ ಬ್ರೇಕು ಹಿಡಿಯೋಕ್ಕಾಗಲ್ಲ. ಒಂಥರ ಕಷ್ಟ ಇಲ್ಲಿ ಓಡಿಸೋದು. ಇಲ್ಲೇ ಹಾಕ್ಬಿಡ್ಲಾ? ಹಾಂ 2 ಇಲ್ಲ ಹಾಕಲ್ಲ ಇಲ್ವಾ?